ಗುಡೇಕೋಟೆಯಿಂದ ಮೊಳಕಾಲ್ಮೂರಿಗೆ ಹೋಗುವ ದಾರಿಯಲ್ಲಿ 7 ಕಿಲೋಮೀಟರ್ ಕ್ರಮಿಸಿದ ನಂತರ ಚಕ್ಕೆ ಬಂಡೆ ಪ್ರದೇಶದಲ್ಲಿ ಈ ಜಲಪಾತವನ್ನು ನೀವು ಕಾಣಬಹುದು. ಚಿಂತನ ಚೇತನ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಗುಡೇಕೋಟೆ ಹೋಬಳಿಗೆ ಸೇರಿದ ಹೊಸಹಟ್ಟಿ ಎಂಬ ಗ್ರಾಮವಿದೆ. ಈ ಗ್ರಾಮವು ವಿಜಯನಗರ ಮತ್ತು ಚಿತ್ರದುರ್ಗ ಜಿಲ್ಲೆಗಳನ್ನು ಪ್ರತ್ಯೇಕಿಸುವ ಗಡಿಯಾಗಿದೆ. ಭೌಗೋಳಿಕವಾಗಿ ಬೆಟ್ಟ, ಗುಡ್ಡ, ಹಳ್ಳ, ಬಾವಿಗಳಿಂದ ಕೂಡಿದೆ. ಈ ಪ್ರದೇಶದ ಹತ್ತಿರವೇ ಚಕ್ಕೆ ಬಂಡೆ ಎಂಬ ಒಂದು ಪ್ರದೇಶವಿದೆ. ಗುಡೇಕೋಟೆಯಿಂದ ಮೊಳಕಾಲ್ಮೂರುವಿಗೆ ಹೋಗುವ ದಾರಿಯಲ್ಲಿ ಹೊಸಹಟ್ಟಿಗೆ ಉತ್ತರಕ್ಕೆ ಕಾಣುವ ಏಕಶಿಲಾ ಬೆಟ್ಟವೇ ಚಕ್ಕೆ ಬಂಡೆ. ಸನ್ಯಾಸಪ್ಪನ ಕೆರೆಯ ಕೋಡಿಯಿಂದ ಉಂಟಾಗುವ ಒಂದು ಚಿಕ್ಕದಾದ ಜಲಪಾತವನ್ನು ನೀವಿಲ್ಲಿ ಕಾಣಬಹುದು. ಈ ಒಂದು ಜಲಪಾತವು ಸುಮಾರು 12 ಅಡಿ ಎತ್ತರವಿದ್ದು ಜಲಪಾತದಿಂದ ಧುಮ್ಮಿಕ್ಕುವ ನೀರಿನಲ್ಲಿ ಎಲ್ಲರೂ ಕೂಡ ಆನಂದಿಸುತ್ತಾರೆ. ನೈಸರ್ಗಿಕ ಬಂಡೆಯ ಮೇಲಿನಿಂದ ನೀರು ಕೆಳಕ್ಕೆ ಧುಮ್ಮಿಕ್ಕುತ್ತಿದೆ. 20 ಅಡಿಗಳಷ್ಟು ವಿಸ್ತಾರವಾದ ಜಲಪಾತವು ಕೂಡ ಜೋರಾದ ಮಳೆಯಿಂದ ಉಂಟಾಗುತ್ತದೆ. ಚಕ್ಕೆ ಬಂಡೆ ಪ್ರದೇಶದಲ್ಲಿ ಸನ್ಯಾಸಪ್ಪನ ಕೆರೆ ಇದೆ. ಚಕ್ಕೆ ಬಂಡೆಯ ಪಶ್ಚಿಮಕ್ಕೆ 2 ಗಿರಿ ಕಣಿವೆಗಳ ಜಾಗ ಚಿಕ್ಕ ಗಾತ್ರದ ಕೆರೆಯ ಕಟ್ಟಡವನ್ನು ಕಟ್ಟಲಾಗಿದೆ. ಕೆರೆಯ ಮುಕ್ಕಾಲು ಭಾಗ ವಿಶಾಲವಾದ ಬಂಡೆ ಕಲ್ಲಿದ್ದು ನೀರು ಪೋಲಾಗದಂತೆ ಸದಾ ಹಚ್ಚ ಹಸಿರಾದ ಪರಿಸರ ಇಲ್ಲಿ ಕಾಣುವಂತಾಗಿದೆ. ಕೆರೆಯಿಂದ ಮುಂದೆ ಸಾಗಿದರೆ 2 ಗವಿಗಳನ್ನು ನಾವು ಕಾಣಬಹುದು. ಚಕ್ಕೆ ಬಂಡೆ ಎಂದು ಕರೆಯುವ ಬೆಟ್ಟದ ಬುಡದ ಪಶ್ಚಿಮ ದಿಕ್ಕಿನಲ್ಲಿ ಮೊದಲ ಗವಿ ಇದೆ. ಪಶ್ಚಿಮಕ್ಕೆ ಪ್ರವೇಶ ದ್ವಾರವಿದ್ದು ಒಳಗಡೆ ವಿಶಾಲವಾದ ಪ್ರಾಂಗಣವಿದೆ. ಗವಿಯ ಉತ್ತರ ದಿಕ್ಕಿಗೆ ಬೃಹತ್ ಗಾತ್ರದ ಹೆಬ್ಬಂಡೆಯನ್ನು ನಂದಿಯಾಗಿ ಕೆತ್ತಿದ್ದಾರೆ. ಜನರು ಇದನ್ನು ಉದ್ಭವ ಬಸವಣ್ಣನೆಂದು ಭಾವಿಸಿದ್ದಾರೆ. ಶಿಲಾಯುಗದ ಮಾನವ ಬಳಸಿದ ಶಿಲಾಯುಧ, ಮಡಕೆಯ ಚೂರು, ಹೊಲೆ, ಹೆಬ್ಬಂಡೆಗಳ ಮೇಲಿರುವ ರೇಖಾಚಿತ್ರಗಳು ಆ ಕಾಲದ ಜನಜೀವನವನ್ನು ಸಂಕೇತಿಸುತ್ತವೆ. ಬೇಟೆ ಮತ್ತು ಪಶುಪಾಲನೆಯ ಲಕ್ಷಣಗಳು ಇಲ್ಲಿ ದಟ್ಟವಾಗಿ ಕಾಣಬರುತ್ತವೆ. ಗವಿಯು 3 ಹಂತಗಳಲ್ಲಿದ್ದು ಎತ್ತರ, ಕಡಿದಾದ ಮತ್ತು ಸಮತಟ್ಟಾದ ಸ್ಥಿತಿಯನ್ನು ಹೊಂದಿದೆ. ಈ ಗವಿಯಲ್ಲಿ ಸನ್ಯಾಸಪ್ಪನು ವಾಸಿಸುತ್ತಿದ್ದನೆಂದು ಐತಿಹ್ಯ. ವಿಜಯನಗರ ಕಾಲಕ್ಕೂ ಪೂರ್ವದಲ್ಲಿ ಅರಶಂಕರ, ಜಡೆಶಂಕರ, ಚನ್ನಬಸವೇಶ್ವರ ವ್ಯಕ್ತಿಗಳಂತೆ ಈತನೂ ಒಬ್ಬನಿರಬೇಕು. ಈತನ ಬಗ್ಗೆ ವಿವರಗಳು ಸಿಗುವುದು ದುರ್ಲಭ. ಸ್ಥಳೀಯ ಐತಿಹ್ಯವೊಂದು ಸುಮಾರು 108 ವರ್ಷ ಬಾಳಿ ಬದುಕಿದ್ದ ಸಿದ್ದಯ್ಯನವರು ಬಸವಲಿಂಗಯ್ಯನೆಂದು ಕರೆದುಕೊಂಡಂತಿದೆ. ಅಕ್ಕಪಕ್ಕ ಶೈವ ನೆಲಕ್ಷೇತ್ರ, ದೇವಾಲಯಗಳ ಸಂಗಮವಿರುವುದರಿಂದ ಶೈವ ಆರಾಧಕ ಪುರುಷನಿರಬೇಕು. ಸರ್ವಸಂಗ ಪರಿತ್ಯಾಗಿಯಾದವನು ಬೆಟ್ಟದಲ್ಲಿ ನೆಲೆಸಿರುತ್ತಾನೆ ಎಂಬುದು ಐತಿಹ್ಯ. ಚಕ್ಕೆ ಬಂಡೆ ಬೆಟ್ಟದ ತುತ್ತ ತುದಿಯಲ್ಲಿ 2ನೇ ಗವಿಯಿದೆ. ಬೆಟ್ಟವನ್ನು ದಕ್ಷಿಣದಿಂದ ಪೂರ್ವಾಭಿಮುಖವಾಗಿ ನಂತರ ಉತ್ತರಾಭಿಮುಖವಾಗಿ ಹತ್ತಿದ ನಂತರ ಕಣಿವೆ ಸಿಗುತ್ತದೆ. ಪಕ್ಕದಲ್ಲಿ
ಹೊಂಡವನ್ನು ಏಕಶಿಲೆಯಲ್ಲಿ ನಿರ್ಮಿಸಿದ್ದಾರೆ. ಹಾಗೆಯೇ ಮುಂದುವರೆದು ಹೋದಲ್ಲಿ ಕಲ್ಲಿನ ಗೋಡೆ, ರಕ್ಷಣಾ ಗೋಡೆ ಸಿಗುತ್ತದೆ. ಇದು 300ರಿಂದ 400 ವರ್ಷಗಳ ಹಿಂದೆ ನಿರ್ಮಾಣವಾದದ್ದು. 2 ಪ್ರವೇಶ ದ್ವಾರಗಳನ್ನು ದಾಟಿ ಮುಂದೆ ಹೋದಾಗ ದೊಡ್ಡ ಗಾತ್ರದ ದ್ವಾರವಿರುವ ಗವಿ ಸಿಗುತ್ತದೆ. ಇದರೊಳಗಡೆ ಪ್ರವೇಶ ಮಾಡುವುದು ದುಸ್ಸಾಧ್ಯ. ಗಿಡಮರಗಳು ಬೆಳೆದಿದ್ದು ಪಕ್ಕದಲ್ಲಿ ಕಿರಿದಾದ ನೀರಿನ ಕಾಲುವೆ ಮಣ್ಣನ್ನು ಕೊಚ್ಚಿ ಕೊರಕಲು ಮಾಡಿದೆ. ಹಾಗೆಯೇ ದಕ್ಷಿಣಕ್ಕೆ ದ್ವಾರ ಇರುವ ಗವಿಯಲ್ಲಿ ಪೂರ್ವಾಭಿಮುಖವಾಗಿ ಕಲ್ಲಿನ ಕಟ್ಟೆಯನ್ನು ನಿರ್ಮಿಸಿದ್ದಾರೆ. ಒಳಗಡೆ ವೃತ್ತಾಕಾರದಲ್ಲಿ ವಿಶಾಲವಾದ ಸ್ಥಳವಿದೆ. 20ರಿಂದ 60 ಅಡಿಗಳ ಗಾತ್ರದಲ್ಲಿ ಬಹುಜನರು ವಾಸಿಸುವ ಸ್ಥಳ ಇದಾಗಿದೆ. ಈ ಗವಿಯ ಮುಂಭಾಗದಲ್ಲಿ ಸನ್ಯಾಸಿ ಏಕಾಂತದಲ್ಲಿ ತಪಸ್ಸು ಮಾಡಿದ ಕಲ್ಲಿನ ಕಟ್ಟಡವಿದೆ. ಗವಿಯ ಮುಂಭಾಗದಲ್ಲಿ ಸನ್ಯಾಸಿ ಏಕಾಂತದಲ್ಲಿ ತಪಸ್ಸು ಮಾಡಿದ ಕಲ್ಲಿನ ಕಟ್ಟಡವಿದೆ. ಇದಕ್ಕೆ ಬಾಗಿಲೇ ಇಲ್ಲ. 2ರಿಂದ 3 ಅಡಿ ಗಾತ್ರದ ಕಿಟಕಿ ಇದೆ. ಒಳಗಡೆ ಪ್ರವೇಶ ಮಾಡಿದರೆ ಆಳವಾದ ಕುಣಿಯಿದ್ದು ಮತ್ತೊಂದು ಕಡೆಯಲ್ಲಿ ಕಟ್ಟೆಯನ್ನು ನಿರ್ಮಿಸಿದ್ದಾರೆ. ಬೆಟ್ಟದ ಮೇಲಿನ ಹೊಂಡದಲ್ಲಿ ತಾವರೆ ಹೂಗಳು ಅರಳಿ ನಿಂತಿವೆ. ಕಿರಾತ, ಶಬರ, ಬೇಡ, ನಾಯಕರೆಂದು ಕರೆದುಕೊಳ್ಳುವ ಸಮುದಾಯದವರು ಇಲ್ಲಿ ನೆಲೆಸಿರುತ್ತಾರೆ. ಆತ್ಮರಕ್ಷಣೆ, ಫಸಲು ಸಾಕು ಪ್ರಾಣಿಗಳ ರಕ್ಷಣೆಗಾಗಿ ದುಷ್ಟ ಪ್ರಾಣಿಗಳನ್ನು ಕೊಲ್ಲುವ, ಹೆದರಿಸುವ ಪ್ರಯತ್ನ ಮಾಡಿದ್ದು ಬಂಡೆ ಚಿತ್ರಗಳಲ್ಲಿ ಕಾಣಬಹುದು. ಹುಲಿ, ಚಿರತೆ, ತೋಳ, ಕಾಡುಹಂದಿ ಮತ್ತು ಕುರಿ, ಮೇಕೆ, ದನ, ಜಿಂಕೆ, ಮೊಲ ಇತ್ಯಾದಿಗಳನ್ನು ಚಿತ್ರಿಸಿರುವುದನ್ನು ಕಾಣಬಹುದು. ಇಂತಹವರು ಭವ್ಯವಾದ ಪ್ರಾಚೀನ ಚರಿತ್ರೆಯನ್ನು ವರ್ತಮಾನಗೊಳಿಸಿಕೊಳ್ಳುವಲ್ಲಿ ಸಾಹಸಪಟ್ಟಿದ್ದಾರೆ. ಭೂತವನ್ನು ಪುರಾಣೀಕರಿಸಿ ವರ್ತಮಾನಕ್ಕೆ ವೈಭವಿಸಿ ಭವಿಷ್ಯಕ್ಕೆ ಹೊಸ ಸಂದೇಶ ನೀಡುತ್ತಾರೆ. ಇಂತಹ ಮತ್ತಷ್ಟು ಸ್ಥಳಗಳ ಮಾಹಿತಿಯನ್ನು ಪಡೆಯಲು ಚಿಂತನ ಚೇತನ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.